Hello everyone, welcome to my YouTube channel Banking Classmate. ನಾನು ಆ್ಯಕ್ಚುಲಿ ಫಸ್ಟು ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿ ವೀಡಿಯೋಸ್ ಮಾಡಿ ದೆನ್ ಕರೆಂಟ್ ಅಫೇರ್ಸ್ ಸ್ಟ್ರಾಟಜಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಕಮೆಂಟ್ಸ್ ನೋಡಿದಾಗ ನೀವು ಮೋಸ್ಟ್ ಕರೆಂಟ್ ಅಫೇರ್ಸ್ ವೀಡಿಯೋಸ್ ಬಗ್ಗೆ ಸ್ಟ್ರಾಟಜಿ ಕೇಳಿದ್ದೀರಾ. ಸೊ ಅದಕ್ಕೆ ನಾನು ಫಸ್ಟು ಕರೆಂಟ್ ಅಫೇರ್ಸ್ ನಾನು ಹೇಗೆ ಸ್ಟ್ರಾಟಜಿ ಮಾಡಿದೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಆ್ಯಂಡ್ ದೆನ್ ಸಬ್ಜೆಕ್ಟ್ ವೈಸ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ನೀವೇ ಕಮೆಂಟ್ಸಲ್ಲಿ ಹೇಳಿದ್ದೀರಾ RRB PO ಎಕ್ಸಾಮ್ ಕರೆಂಟ್ ಅಫೇರ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಬೇರೆ ಬ್ಯಾಂಕ್ ಎಕ್ಸಾಮ್ಸಿಗೆ ಹೋಲಿಸ್ಕೊಂಡ್ರೆ ಅಂತ. ಹೌದು, RRB PO ಕರೆಂಟ್ ಅಫೇರ್ಸ್ ಅಂದರೆ ನಾಲೆಡ್ಜ್ ಬೇಸ್ಡ್ ಆಗಿರುತ್ತೆ. ಈಗಿರೋ ಕರೆಂಟ್ ಅಫೇರ್ಸಲ್ಲೇ ಸ್ವಲ್ಪ ಡಿರೈವ್ ಮಾಡಿರ್ತಾರೆ, ಸ್ವಲ್ಪ ನಾಲೆಡ್ಜ್ ಬೇಸ್ಡ್ ಆಗಿರುತ್ತೆ ಆ್ಯಂಡ್ ನಮ್ಮದು ಸ್ವಲ್ಪ ಎಫರ್ಟ್ಸ್ ಬೇಕಾಗುತ್ತೆ RRB PO ಕರೆಂಟ್ ಅಫೇರ್ಸಲ್ಲಿ ಅಂತ ಹೇಳಿದ್ರೆ. ಆ್ಯಂಡ್ ನಾನು ಲಾಸ್ಟ್ ಇಯರ್ ಕೂಡ ಸೇಮ್ ನಂಬರ್ ಆಫ್ ಅವರ್ಸ್ ಕೊಡ್ತಾಯಿದ್ದೆ ಕರೆಂಟ್ ಅಫೇರ್ಸ್ಗೆ, ಬಟ್ ನನ್ನ ಮಾರ್ಕ್ಸ್ ರೈಸ್ ಆಗ್ತಾ ಇರಲಿಲ್ಲ. ನಾನು ಏನೇನು ಮಿಸ್ಟೇಕ್ಸ್ ಮಾಡಿದೆ ಅಂತ ನಾನು ಹೇಳ್ತೀನಿ ಆ್ಯಂಡ್ ಆ ಮಿಸ್ಟೇಕ್ಸ್ ನೀವು ಮಾಡ್ತಾಯಿದ್ರೆ ನೋಡಿ, ಅನಲೈಸ್ ಮಾಡಿ ನಿಮಗೆ ಕರೆಕ್ಟ್ ಅನಿಸಿದ್ರೆ ನಾನು ಏನು ಮತ್ತೆ ಚೇಂಜಸ್ನ ಮಾಡಿಕೊಂಡೆ ಅದನ್ನೂ ಹೇಳ್ತೀನಿ. ನೀವು ಕೂಡ ಕರೆಕ್ಟ್ ಅನಿಸಿದ್ರೆ ಯೂಸ್ ಮಾಡ್ಕೊಳ್ಳಿ ಟಿಪ್ಸ್ನ. ನಾನು ಕರೆಂಟ್ ಅಫೇರ್ಸ್ದು ಅನಿಲ್ ಅಗರ್ವಾಲ್ ಸರ್ ವಿಡಿಯೋ ನೋಡ್ತಾ ಇದ್ದೆ. ಸರು ಅಫೇರ್ಸ್ ಕ್ಲೌಡ್ನ ಸಜೆಸ್ಟ್ ಮಾಡ್ತಾಯಿದ್ರು ಆ್ಯಂಡ್ ನನಗೆ ಸರ್ ಸ್ವಲ್ಪ ಅಥೆಂಟಿಕ್ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಅನ್ನಿಸ್ತಿತ್ತು. ಸೊ ನಾನು ಕರೆಂಟ್ ಅಫೇರ್ಸ್ನ ಅಫೇರ್ಸ್ ಕ್ಲೌಡ್ ವಿಡಿಯೋದು ಅಫೇರ್ಸ್ ಕ್ಲೌಡ್ದು ಸ್ಟಡಿ ಮೆಟೀರಿಯಲ್ ಬರುತ್ತೆ ನೋಡಿ 1 ಮಂತು, ಅದನ್ನ ಫಾಲೋ ಮಾಡ್ತಾಯಿದ್ದೆ. ಪ್ಲಸ್ ಒಂದು ವಿಡಿಯೋಸ್ ಕೂಡ ನೋಡ್ತಾ ಇದ್ದೆ, ಒಂದು ವಿಡಿಯೋ ಸೋರ್ಸ್ ಒಂದು PDF ಸೋರ್ಸ್ ಎರಡನ್ನೂ ಫಾಲೋ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ಏನಾಯಿತು ಅಂತ ಅಂದರೆ ಅಫೇರ್ಸ್ ಕ್ಲೌಡ್ದು ತುಂಬ ಚೆನ್ನಾಗಿದೆ ಕಂಟೆಂಟು. ಆ ಕಂಟೆಂಟ್ ಬಗ್ಗೆ ನಾವೇನು ಮಾತಾಡೋ ಹಾಗೆ ಇಲ್ಲ, ಬಟ್ 350 ಪೇಜಸ್ ಆಗ್ತಾಯಿತ್ತು. 1 ಮಂತ್ಗೆ 350 ಪೇಜಸ್ ಆಗ್ತಾಯಿತ್ತು. ಅದು ನನಗೆ ರಿವೈಸ್ ಮಾಡೋಕ್ಕಾಗಲಿ ಗ್ರಾಸ್ಪ್ ಮಾಡೋಕ್ಕಾಗಲಿ ಆಗ್ತಾ ಇರಲಿಲ್ಲ. ಓದ್ತಾ ಇದೆ, ಫುಲ್ ಓದಿದ್ದೆ ಕೂಡ, ಏನು ಮಿಸ್ ಮಾಡ್ತಾ ಇರಲಿಲ್ಲ ರಿವೈಸ್ ಮಾಡೋಕ್ಕೆ. ಮತ್ತು ಅದು ನಂಗೆ ಎಕ್ಸಾಮಲ್ಲಿ ನೋಡಿದ್ರೆ ಕರೆಂಟ್ ಅಫೇರ್ಸ್ ಅದೇ ಬಂದಿರ್ತಿತ್ತು, ಬಟ್ ನನಗೆ ಕರೆಕ್ಟಾಗಿ ಅದು ಆನ್ಸರ್ಸ್ ಅದೇ ಅಂತ 100% ಶೋರ್ ಆಗ್ತಾ ಇರಲಿಲ್ಲ. ಬಿಕಾಸ್ ನಮ್ಮದು ರಿವೈಸ್ ಮಾಡೋಕ್ಕೆ ಅಷ್ಟು ಟೈಮ್ ಆಗ್ತಾ ಇರಲಿಲ್ಲ. ನನಗೆ 3 ಟೈಮ್ಸ್ ಮಾಡಿದ್ರೂ ಆಗ್ತಾ ಇರಲಿಲ್ಲ, ಅಷ್ಟು ಜಾಸ್ತಿ ಹೆವಿ ಕರೆಂಟ್ ಅಫೇರ್ಸ್ ಇರ್ತಾಯಿತ್ತು. ಸೊ ಲಾಸ್ಟ್ ಇಯರ್ದು ಕರೆಂಟ್ ಅಫೇರ್ಸ್ ನಾನು ಎಷ್ಟೇ ಚೆನ್ನಾಗಿ ಓದಿದ್ರು ಅಷ್ಟೇ ನೋಡಿ, ಮಾರ್ಕ್ಸ್ ಜಾಸ್ತಿ ಏನು ಸ್ಕೋರ್ ಆಗಿಲ್ಲ ನಂದು ಲಾಸ್ಟ್ ಇಯರ್. ಆ್ಯಂಡ್ ದೆನ್ ನಾನು ವಿಡಿಯೋ ಫಾಲೋ ಮಾಡ್ತಾಯಿದ್ದೆ ಅಂತ ಹೇಳಿದೆ ನೋಡಿ. ವಿಡಿಯೋಸ್ ನೋಡಿರೋದು ಅಟ್ಟರ್ ಫುಲ್ ಟೈಮ್ ವೇಸ್ಟ್ ಅಂತಲೇ ಅನ್ನಿಸ್ತು ನನಗೆ. 1 ಕ್ವಶನ್ ಕೂಡ ಬಂದಿರಲಿಲ್ಲ ವೀಡಿಯೋಸಿಂದ. ಲಾಸ್ಟ್ 2 ಇಯರ್ಸಿಂದನೂ ಅಷ್ಟೇ ವಿಡಿಯೋಸಿಂದ ನೋಡಿರೋ ಕ್ವಶನ್ಸ್ ಬರ್ತಾನೆ ಇರಲಿಲ್ಲ. ವಿಡಿಯೋಸಲ್ಲಿ ನಾನು ನೋಡಿದ್ದೀನಿ ಮೋಸ್ಟ್ ಆಫ್ ದಿ ಎಜುಕೇಟರ್ಸ್ ಎಲ್ಲರೂ ಡೈರೆಕ್ಟ್ ಕ್ವಶನ್ಸೇ ಮಾಡ್ತಾರೆ, ಜಸ್ಟ್ ಹೆಡ್ಲೈನ್ ಥರನೋ ಆ ಥರ ಇನ್ ಡೆಪ್ತ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರೋದೇ ಇಲ್ಲ. ಆ್ಯಂಡ್ ಎಸ್ಪೆಷಲಿ RRB POಗಂತೂ ನಂಗೆ ವಿಡಿಯೋಸ್ದಿಂದ ಯೂಸ್ ಆಗುತ್ತೆ ಅಂತಲೇ ಅನ್ನಿಸ್ಲಿಲ್ಲ. ಆ್ಯಂಡ್ ಎಕ್ಸಾಮ್ಗೆ ಬಿಫೋರ್ ಮ್ಯಾರಥಾನ್ ಕ್ಲಾಸ್ ಮಾಡ್ತಾರೆ ನೋಡಿ 3 ಅವರ್, ಅದರಲ್ಲೆಲ್ಲ ನೀವೇ ಹೋಗಿ ಚೆಕ್ ಮಾಡ್ಕೊಳ್ಳಿ ಈ ವರ್ಷ ಅವ್ರು ಮಾಡಿರೋ ವಿಡಿಯೋದಲ್ಲಿ ಎಷ್ಟು ಕರೆಂಟ್ ಅಫೇರ್ಸ್ ಬಂದಿದೆ ಅಂತ. ಆ್ಯಂಡ್ ನಾನು ಸೇಮ್ ಅವರ್ ಕೊಡ್ತಾಯಿದ್ದೆ ಆ್ಯಂಡ್ ವಿಡಿಯೋಸ್ ಕೂಡ ನೋಡ್ತಾ ಇದ್ದೆ. ಕರೆಂಟ್ ಅಫೇರ್ಸ್ ಮಾರ್ಕ್ಸ್ ಇನ್ಕ್ರೀಸ್ ಆಗ್ತಾ ಇರಲಿಲ್ಲ, ಇನ್ನು ಬರ್ಡನ್ ಅಂತ ಅನ್ನಿಸ್ತಾ ಇತ್ತು, ಜಾಸ್ತಿ ಓದಬೇಕು ಅಂತ ಅನ್ನಿಸ್ತಾ ಇತ್ತು, ಬಟ್ ಮಾರ್ಕ್ಸ್ ಮಾತ್ರ ಇನ್ಕ್ರೀಸ್ ಆಗಲಿಲ್ಲ. ಆ್ಯಂಡ್ ನಾನು ಆಫ್ಟರ್ ಲಾಸ್ಟ್ ಇಯರ್ ಜನವರಿಲಿ ರಿಸಲ್ಟ್ ಬಂತಲ್ಲ ಆವಾಗ ನಾನು ನಂದು ಇನ್ನು ಸ್ವಲ್ಪ ಮಾರ್ಕ್ಸ್ ಬಂದಿದ್ದರೆ ನಂದು ಲಾಸ್ಟ್ ಇಯರ್ ಸೆಲೆಕ್ಷನ್ ಆಗ್ತಿತ್ತು. ಆ್ಯಂಡ್ ನೋಡಿದ್ರೆ ನಾನು ಎಫರ್ಟ್ಸ್ ಹಾಕಿರೋದ್ರಲ್ಲಿ ಕರೆಂಟ್ ಅಫೇರ್ಸ್ ತೀರಾ ಕಡಿಮೆ ಮಾರ್ಕ್ಸ್ ಬರ್ತಾಯಿತ್ತು. ಇದಕ್ಕೆ ನಾನು ಏನಾದರೂ ಸೊಲ್ಯೂಷನ್ ಮಾಡಲೇಬೇಕು ಅಂತ ನಾನು ಸರ್ಚ್ ಮಾಡಬೇಕಾದ್ರೆ ಎಲ್ಲರೂ ಅಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಸ್ಮಾರ್ಟ್ ಕಿಡ ಯೂಸ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು. ನಾನು ಸ್ಮಾರ್ಟ್ ಕಿಡನ ನೋಡಿದೆ ಆ್ಯಂಡ್ PDF ಕೂಡ ಶಾರ್ಟಾಗಿರ್ತಿತ್ತು. ನೆಕ್ಸ್ಟ್ ಮಾಕ್ ಡ್ರಿಲ್ ಇರ್ತಿತ್ತು, ಅದೇ ಬೆಸ್ಟ್. ನಾವು ಏನು PDF ಓದಿರ್ತೀವಿ ಸೇಮ್ ಅದೇ ಅಲ್ಲಿ ಮಾಕ್ ಡ್ರಿಲ್ಲಲ್ಲಿ ಇರ್ತಿತ್ತು. ನಮಗೆ 2 ಸಲ ರಿವೈಸ್ ಆದಂಗೆ ಆಗ್ತಿತ್ತು. ಅದನ್ನ ನಾನು ಚೆಕ್ ಮಾಡಬೇಕಿತ್ತು. ಸೊ SBI ಕ್ಲರ್ಕ್ ಎಕ್ಸಾಮ್ ಇತ್ತು ನೋಡಿ, ಆ SBI ಕ್ಲರ್ಕ್ ಎಕ್ಸಾಮಲ್ಲಿ ನಾನು ಫುಲ್ ಡೆಪ್ತಾಗಿ ಏನು ಓದಿರಲಿಲ್ಲ ಸ್ಮಾರ್ಟ್ ಕಿಡ ಕರೆಂಟ್ ಅಫೇರ್ಸ್ನ. ನಂಗೆ ಸ್ವಲ್ಪ ಬೇಜಾರಾಗಿತ್ತು ರಿಸಲ್ಟಿಂದ. ಜನವರಿಯಿಂದ ಸ್ವಲ್ಪ ಸ್ಮಾರ್ಟ್ ಕಿಡದಲ್ಲಿ ಸ್ವಲ್ಪನೇ ಓದಿದೆ. ಆ್ಯಂಡ್ ನಾನು ಎಕ್ಸಾಮ್ಸಲ್ಲಿ ನೋಡಿದೆ ಸೇಮ್ ಸ್ಮಾರ್ಟ್ ಕಿಡದಲ್ಲಿ ಏನು ಕ್ವಶನ್ಸ್ ಇತ್ತು ಮಾಕ್ ಡ್ರಿಲ್ಲಲ್ಲಿ ಅದೇ ಕ್ವಶನ್ಸ್ ಬಂದಿತ್ತು. ಅದಕ್ಕೆ ನನಗೆ ಅನ್ನಿಸ್ತು ಸ್ಮಾರ್ಟ್ ಕಿಡ ತುಂಬ ಚೆನ್ನಾಗಿದೆ ಕರೆಂಟ್ ಅಫೇರ್ಸ್ಗೆ ಅಂತ. ಆವಾಗ ನಾನು ಸ್ಮಾರ್ಟ್ ಕಿಡ ಚೂಸ್ ಮಾಡಿದೆ. ಈ ಇಯರ್ ನಾನು ಸ್ಮಾರ್ಟ್ ಕಿಡ ಯೂಸ್ ಮಾಡೋಣ, ಹಿಂಗಿದ್ರೆ ಅದು
ಕ್ರಿಸ್ಪಾಗಿ ಸ್ವಲ್ಪ ಇರ್ತಿತ್ತಲ್ಲ, ನನಗಾಗುತ್ತೆ, ನಾನು ಅಷ್ಟು 350 ಪೇಜಸ್ನ ಓದ್ತಿದ್ದವಳಿಗೆ ಇಷ್ಟು ಓದೋಕ್ಕಾಗಲ್ವಾ, ರಿವೈಸ್ನ ಇದನ್ನೇ ಜಾಸ್ತಿ ಟೈಮ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸ್ಮಾರ್ಟ್ ಕಿಡಾದು ಪಿಕ್ ಮಾಡಿದೆ. ಆ್ಯಂಡ್ ನಾನು ಸ್ಮಾರ್ಟ್ ಕಿಡ ಪಿಕ್ ಮಾಡಿ ಆದಮೇಲೆ ಡೈಲಿ ಓದಬೇಕಾ, ವೀಕ್ಲಿ ಓದಬೇಕಾ, ಮಂತ್ಲಿ ಓದಬೇಕಾ ಅನ್ನೋ ಕನ್ಫ್ಯೂಷನ್ ಇತ್ತು. ಆ್ಯಂಡ್ ನಾನು ಡಿಸೈಡ್ ಆದೆ ಮಂತ್ಲಿ ಕರೆಂಟ್ ಅಫೇರ್ಸ್ ನಾನು ಪ್ರೀವಿಯಸ್ ಇಯರ್ ಓದಿದ್ರಿಂದ ನನಗೆ ಬರ್ಡನ್ ಆಗ್ತಾಯಿತ್ತು. ನೆಕ್ಸ್ಟ್ ನಾನು ರಿವೈಸ್ ಮಾಡೋ ಅಷ್ಟೊತ್ತಿಗೆ ಇನ್ನೊಂದು ಮಂತ್ ಬಂದೇ ಇರ್ತಿತ್ತು, ಪ್ರಾಪರ್ ರಿವಿಷನ್ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ವೀಕ್ಲಿ ಚೂಸ್ ಮಾಡಿಕೊಂಡು ವೀಕ್ಲಿ ಕರೆಂಟ್ ಅಫೇರ್ಸ್ ಓದಿ ಆವಾಗಲೇ ಮತ್ತೆ 2 to 3 ರಿವೈಸ್ ಮಾಡುವೆ. ಆ ವೀಕ್ಲಿದು ಮತ್ತೆ ಏನು ಬ್ಯಾಕ್ ಉಳಿಸ್ಕೊತಾ ಇರಲಿಲ್ಲ. ಆ ವೀಕ್ಲಿ ಕರೆಂಟ್ ಅಫೇರ್ಸ್ ಮತ್ತು ಅಗೇನ್ ಎಂಡಿಂಗಲ್ಲಿ ಆ ಮಂತಲ್ಲಿ 4 PDFs ಆಗ್ತಿತ್ತು. ಆ 4 PDFಸ್ನ ರಿವೈಸ್ ಮಾಡ್ತಿದ್ದೆ. ಹಿಂಗೆ ಸೇಮ್. ಆ್ಯಂಡ್ ನೀವು ಎಷ್ಟು ಮಂತಿಂದ ಓದಿದ್ದೀರಾ ಅಂತ ಕೇಳಿದ್ರೆ, ನಾನು ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ಎಕ್ಸಾಮ್ ಇದ್ದಿದ್ದು, ಸೆಪ್ಟೆಂಬರ್ನೂ ಕೂಡ ಓದಿದ್ದೀನಿ. ಆ್ಯಂಡ್ ನೀವು ಕೇಳ್ಬೋದು RRB PO ಎಕ್ಸಾಮ್ಸ್ ಎಷ್ಟು ಪ್ರೀವಿಯಸ್ ಇಯರ್ದು ಬಂದಿತ್ತು ಕ್ವಶನ್ಸ್ ಅಂತ. ಹೌದು, ಪ್ರೀವಿಯಸ್ ಇಯರ್ದು ಬಂದಿತ್ತು. ಹಾಗಂತ ನಾವು ಫುಲ್ ಪ್ರೀವಿಯಸ್ ಇಯರಿಂದ ಎಲ್ಲ ಪ್ರಿಪೇರ್ ಆಗೋಕ್ಕಾಗಲ್ಲ. ಮೇನ್ ಏಪ್ರಿಲಿಂದ ಪ್ರಿಪೇರ್ ಆಗಿ, ಬಿಕಾಸ್ ಏಪ್ರಿಲಲ್ಲಿ ಫೈನಾನ್ಷಿಯಲ್ದು ಡಾಕ್ಯುಮೆಂಟ್ಸ್ ಕೊಡ್ತಾರೆ RBIಯಿಂದ. ಸುಮಾರು ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ರಿಲೀಸ್ ಮಾಡ್ತಾರೆ, ಅದರಿಂದ ಕ್ವಶನ್ಸ್ ಬರೋದಿರುತ್ತೆ. ಸೊ ನೀವು ಏಪ್ರಿಲ್, ಮೇ, ಜೂನ್, ಜುಲೈಯಲ್ಲಿ ಮಾಡಿ. ಆ್ಯಂಡ್ ನೀವು ಈ ವರ್ಷ ವೀಡಿಯೋ ಸೋರ್ಸ್ನ ಫಾಲೋ ಮಾಡಿದ್ರ ಅಂದರೆ, ಇಲ್ಲ, ನಾನು ಲರ್ನಿಂಗಿಗೆ ಅಂತ ನಾನು ವೀಡಿಯೋ ಸೋರ್ಸ್ ಯಾವುದೂ ಫಾಲೋ ಮಾಡಿಲ್ಲ. ಫುಲ್ ಪಿ ಡಿ ಎಫ್ ಆಯಿತು, ಮಾಕ್ ಟೆಸ್ಟ್ ಆಯಿತು. ಆ್ಯಂಡ್ ಮಾಕ್ ಟೆಸ್ಟ್ ಯಾವುದು ಅಂತ ಕೇಳಿದ್ರೆ ಸೇಮ್ ಸ್ಮಾರ್ಟ್ ಕಿಡ ಮಾಕ್ ಡ್ರಿಲ್. ಆಮೇಲೆ ಮಾಕ್ ಡ್ರಿಲ್ ನಿಮಗೆ ತುಂಬ ಜಾಸ್ತಿ ಅನಿಸಿದ್ರೆ, ಜಾಸ್ತಿ ಟೈಮ್ ಕೊಡಬೇಕು ಮಾಕ್ ಡ್ರಿಲ್ಗೆ, ಜಾಸ್ತಿ ಕ್ವಶನ್ಸ್ ಇರುತ್ತೆ ಹಂಗಂತ ಅನಿಸಿದ್ರೆ ನೀವು, ನನಗೂ ಹಂಗೆ ಅನ್ನಿಸ್ತಿತ್ತು, ಜಾಸ್ತಿ ಟೈಮ್ ಬರೀ ಮಾಕ್ ಡ್ರಿಲ್ಗೆ ಹೋಗುತ್ತೆ, ಬೇರೆದಕ್ಕೆ ಪ್ರಿಪೇರ್ ಆಗೋಕ್ಕೆ ಟೈಮ್ ಆಗಲ್ಲ ಅಂತ ನಾನು ಸ್ವಲ್ಪ ಅಷ್ಟೇ ಮಾಕ್ ಡ್ರಿಲ್ ಕೊಟ್ಟು ಮಿಕ್ಕಿದೇನು ಮಾಡ್ತಿದ್ದೆ ಅಂತ ಅಂದೆ, ಪ್ರಾಕ್ಟೀಸ್ ಮಾಕಲ್ಲಿ ಫ್ರೀ ಮಾರ್ಕ್ಸ್ ಇದೆ ನೋಡಿ, ಪ್ರಾಕ್ಟೀಸ್ ಮಾಕ್ ಫುಲ್ ಫ್ರೀ ಮಾರ್ಕ್ಸ್ ವೀಕ್ಲಿ 2 ರಿಲೀಸ್ ಮಾಡ್ತಾರೆ, 2-3 ರಿಲೀಸ್ ಮಾಡ್ತಾರೆ ನೋಡಿ, ಅದು. ಆ್ಯಂಡ್ ನಾನು ಯೂಸ್ ಮಾಡ್ತಿರೋ ಮಾಕ್ ಟೆಸ್ಟ್ಗಳಲ್ಲಿ ಇವಾಗ ಒಂದು ಕಂಪನಿ ಮಾಕ್ ಟೆಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಅದರಲ್ಲಿ 10 to 15 ಮಾರ್ಕ್ಸ್ ಇರುತ್ತೆ ಅಲ್ಲ, ಮೇನ್ಸ್ ಮಾರ್ಕ್ಸು. ಅದರಲ್ಲಿ ಬರೋ ಕರೆಂಟ್ ಅಫೇರ್ಸ್ ಎಲ್ಲನೂ ನೋಟ್ ಮಾಡ್ಕೊತಾ ಇದ್ದೆ, ಎಲ್ಲನೂ ಓದ್ತಾ ಇದ್ದೆ. ಆ್ಯಂಡ್ ದೆನ್ ಟೆಕ್ಸ್ಟ್ ಬುಕ್ಕಲ್ಲೂ ಅಷ್ಟೇ ಕರೆಂಟ್ ಅಫೇರ್ಸ್, ಇವಾಗ ಅಲ್ಲಿ ಮೇನ್ಸ್ ಟೆಸ್ಟ್ ಸೀರೀಸು 25 ಇರ್ತಿತ್ತು, ಆ್ಯಂಡ್ 25ಅಲ್ಲೂ ರಿವೈಸ್ ಮಾಡ್ತಾ ಇದ್ದೆ. ಈ ಥರ ಮಾಡಿದ್ದು ನಾನು. ನಿಮಗೆ ಮಾಕ್ ಡ್ರಿಲ್ ಕೊಡೋಕ್ಕಾಗುತ್ತೆ ಅಂದರೆ ಕೊಡಿ, ಕೊಡೋಕ್ಕಾಗಿಲ್ಲ ಅಂತ ಅಂದರೆ ರಿವಿಷನ್ ನಿಮ್ದು ಅಷ್ಟೇ. ರಿವಿಷನ್ ಇಸ್ ದಿ ಕೀ. ವೀಡಿಯೋಸ್ ನಿಮಗೆ ಈ ಸಲ ಬರೆದಿದ್ರೆ ಎಕ್ಸಾಮ್ ಅರ್ಥ ಆಗಿರುತ್ತೆ, ವೀಡಿಯೋಸಲ್ಲಿ ಅಷ್ಟು ಅಥೆಂಟಿಕ್ಕಾಗಿ ಯಾವುದು ಬರಲ್ಲ ಅಂತ. ಆ್ಯಂಡ್ ಬರೀ PDF ಓದಿ ನಮಗೆ ರೀಟೈನ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಅಂದರೆ, ಮಂತ್ಲಿ ಕರೆಂಟ್ ಅಫೇರ್ಸ್ ಮಾಡ್ತಾರೆ ನೋಡಿ, ಅಫೇರ್ಸ್ ಕ್ಲೌಡರೇ ಮಾಡ್ತಾರೆ. ವೀಕ್ಲಿ ಇಲ್ಲ ಮಂತ್ಲಿ ಫಾಲೋ ಮಾಡಿ, ಡೈಲಿ ಅಂತೂ ಮಾಡಬೇಡಿ, ಯಾಕಂದರೆ ಕ್ವಶನ್ಸ್ ಅಷ್ಟು ರಿಲೆವೆಂಟ್ ಆಗಿ ಬರ್ತಾ ಇಲ್ಲ. RRB POಗೆ ಡೈಲಿ ಕರೆಂಟ್ ಅಫೇರ್ಸು ಮಾಡಬೇಡಿ, PDF ಓದಿ. ಆ್ಯಂಡ್ ಅವರು ಅಷ್ಟೇ ಕ್ವಶನ್ಸ್ನ ಡೆಪ್ತಾಗೆ ಕೇಳ್ತಾ ಇದ್ದಾರೆ. GI ಟ್ಯಾಗ್ದು ಕೇಳಿದರು ನೋಡಿ, ಎಷ್ಟು ವರ್ಷ ವ್ಯಾಲಿಡಿಟಿ ಬರುತ್ತೆ ಅಂತ. GI ಟ್ಯಾಗ್ ಮಾತ್ರ ಹೇಳಿರ್ತಾರೆ, ಯಾವುದಕ್ಕೆ GI ಟ್ಯಾಗ್ ಕೊಟ್ಟಿದ್ದಾರೆ, ಯಾವ ಸ್ಟೇಟಿಂದು ಅಂತ. ಅದು ವ್ಯಾಲಿಡೇಷನ್ ಎಲ್ಲ ಯಾವ ಇಯರಲ್ಲಿ ಅಂತ ಹೇಳೋದೇ ಇಲ್ಲ. ವಿಡಿಯೋಸಲ್ಲಿ ನೋಡಿ, ನೀವು ಚೆಕ್ ಮಾಡಿ, ಅದು ಹೇಳಿರಲ್ಲ, ಮೋಸ್ಟ್ ಆಫ್ ದೆಮ್ ಹೇಳಿರಲ್ಲ. ನಿಮಗೆ ಆ ಥರ ಅದು ವ್ಯಾಲಿಡೇಷನ್ ಇಯರು ಎಲ್ಲ ಕೊಟ್ಟಿರಬೇಕು ಅಂತ ಅಂದರೆ ನೀವು PDF ಓದಬೇಕು. ಆ್ಯಂಡ್ PDFನೇ ಫಾಲೋ ಮಾಡಿ. ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟರೆ, ನೀವು PDF ಕೊಟ್ಟರೆ ನಿಮ್ಮ ಮಾರ್ಕ್ಸ್ ಆಟೋಮೆಟಿಕಲಿ ರೈಸ್ ಆಗುತ್ತೆ. ಆ್ಯಂಡ್ ಟೈಮ್ ನೀವು ಕೊಡ್ತೀರ ಅಲ್ವಾ ವೀಡಿಯೋಗೆ 1 hour, ಆ 1 hour ಡೈಲಿ ಕರೆಂಟ್ ಅಫೇರ್ಸ್ PDF ಕೊಟ್ಟರು ನಿಮ್ಮದು ಇನ್ನೂ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಈಗ ನೀವು ಸೋರ್ಸ್ ಗೊತ್ತಾಯಿತು, ಅದನ್ನ ಯಾವ ಥರ ಓದ್ತಿದ್ರಿ ಅನ್ನೋದಾದರೆ, ನಾನು ವೀಕ್ಲಿಲಿ ಫಸ್ಟ್ ಟೈಮ್ ಓದ್ಬೇಕಾದ್ರೆ ಅಂಡರ್ಲೈನ್ ಮಾಡ್ತಾಯಿದ್ದೆ. ಆ್ಯಂಡ್ ನೆಕ್ಸ್ಟ್ ಪ್ರಿಲಿಮ್ಸ್ಗೆ ಹೋಗೋಕ್ಕೂ ಮುಂಚೆ ನೀವು ಅಟ್ಲೀಸ್ಟ್ ಮಿನಿಮಮ್ 3 times ಓದಿರಬೇಕು. ನೀವು ಪ್ರಿಲಿಮ್ಸ್ಗೆ ಹೋಗೋಕ್ಕೂ ಮುಂಚೆನೇ ನಿಮಗೆ ಕರೆಂಟ್ ಅಫೇರ್ಸ್ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು, ನಂದು ಆಫ್ಟರ್ ಪ್ರಿಲಿಮ್ಸ್ ರಿವೈಸ್ ಮಾಡ್ತೀನಿ ಅಂತ ಅಂದರೆ ಅಷ್ಟೊತ್ತಿಗೆಲ್ಲ ಸುಮಾರು ಜನ ರಿವೈಸ್ ಮಾಡಿರ್ತಾರೆ. ಆ್ಯಂಡ್ ಯಾರು ಕರೆಂಟ್ ಅಫೇರ್ಸ್ ಬಿಫೋರ್ ಪ್ರಿಲಿಮ್ಸ್ ಚೆನ್ನಾಗಿ ಓದಿ ರಿವೈಸ್ ಮಾಡಿರ್ತಾರೆ ಅವ್ರದ್ದೇ ಜಾಸ್ತಿ ಮಾರ್ಕ್ಸ್ ಬರೋದು. ನಿಮಗೆ ಹೋಗ್ತಾ 1 ತಿಂಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಸೊ ಬಿಫೋರ್ ಪ್ರಿಲಿಮ್ಸ್ ನೀವು ಹೋಗ್ತಿರಲ್ಲ, ರಿಪೀಟರ್ಸ್ ನಿಮಗೆ ಗೊತ್ತಾಗ್ತಾ ಇರುತ್ತೆ ಕರೆಂಟ್ ಅಫೇರ್ಸ್ ಎಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೀರ ಅಂತ. ನೀವು ಹೋಗೋ ಅಷ್ಟರಲ್ಲಿ
3 to 4 ಟೈಮ್ಸ್ ಫುಲ್ ರಿವೈಸ್ ಮಾಡಿ ನೀವು ಪ್ರಿಲಿಮ್ಸ್ ಕೊಡಬೇಕು. ಆ್ಯಂಡ್ ಪ್ರಿಲಿಮ್ಸಿಂದ ಬಂದಾದಮೇಲೆ ನೀವು ರಿಸಲ್ಟ್ ಪೀರಿಯಡಲ್ಲಿ ವೆಯ್ಟ್ ಮಾಡ್ತಾ ಇರ್ತೀರಲ್ಲ, ಒನ್ ಟೈಮ್ ಓದಿ ಆದಮೇಲೆ ನೆಕ್ಸ್ಟ್ 4th ಟೈಮ್ ಆರ್ 5th ಟೈಮ್ಗೆ ನೀವು ಅಂಡರ್ಲೈನ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಫುಲ್ ಶಾರ್ಟ್ ನೋಟ್ಸ್ ಮಾಡ್ಕೊಬೇಕು. ಇವಾಗ ಒಂದು ಕಡೆ ಫುಲ್ ಅಮೌಂಟ್ಸ್ದು ಬರ್ಕೊಳ್ಳಿ, ಒಂದು ಕಡೆ ಫುಲ್ ಸ್ಟೇಟ್ ಸ್ಕೀಮ್ಸ್ ಬರ್ಕೊಳ್ಳಿ, ಒಂದು ಕಡೆ ಫುಲ್ ಲೋನ್ಸ್ ಕೊಟ್ಟಿರ್ತಾರಲ್ಲ ಅದನ್ನು ಬರ್ಕೊಳ್ಳಿ. ಈ ಥರ ನೀವು ಸಪ್ರೇಟ್ ಒಂದು ಕಡೆ ಸ್ಪೋರ್ಟ್ಸ್ ನಾನು ತೋರಿಸ್ತೀನಿ ನಾನು ನೋಟ್ಸ್ ಹೆಂಗೆ ಮಾಡ್ಕೊಂಡಿದ್ದೆ. ಆ್ಯಂಡ್ ನಾನು ಮಾಡ್ಕೊಂಡಿರೋ ನೋಟ್ಸಲ್ಲಿ ಕರೆಂಟ್ ಅಫೇರ್ಸ್ ಯಾವ ಕ್ವಶನ್ ಇದೆ ಅದೆಲ್ಲ ನಾನು ನೋಟ್ಸ್ ಮಾಡಿರೋದ್ರಲ್ಲೇ ಬಂದಿದೆ. ಆ್ಯಂಡ್ ಇದು ನೋಟ್ಸ್ ಮಾಡಲೇಬೇಕು. ನಿಮಗೆ ನೋಟ್ಸ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಆಗುತ್ತೆ ಅಂತ ಅನಿಸುತ್ತೆ, ತುಂಬ ಜಾಸ್ತಿ ಟೈಮ್ ಏನು ಹಿಡಿಯಲ್ಲ. ಫುಲ್ ನೀಟಾಗಿ ಮಾಡಿ ಅನ್ನಂತ ಏನೂ ಇಲ್ಲ. ನೋಟ್ಸು ನಿಮಗೆ ಅರ್ಥ ಆದರೆ ಸಾಕು. ಹಂಗೆ ಒಂದೊಂದು ಕಡೆ ನೀವು ಓದಿರ್ತೀರ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅಷ್ಟರಲ್ಲೆಲ್ಲ ಮಾಕ್ ಟೆಸ್ಟ್ ಕೊಟ್ಟಿರಬೇಕು. ನೀವು ಮಾಕ್ ಟೆಸ್ಟ್ ಕೊಟ್ಟು ಆದಮೇಲೆ ಲಾಸ್ಟಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ಫಸ್ಟೇ ನೋಟ್ಸ್ ಮಾಡ್ತೀನಿ ಅಂತಂದರೆ ನಿಮಗೆ ಏನು ನೋಟ್ ಮಾಡ್ಕೋಬೇಕು ಅನ್ನೋದೇ ಗೊತ್ತಿರಲ್ಲ. ಮಾಕ್ ಟೆಸ್ಟಲ್ಲಿ ಕೊಟ್ಟಿರ್ತೀರ, ನಿಮಗೆ ಆ ಕ್ವಶನ್ ಕೇಳಿರ್ತಾರೆ, ರಿಪೀಟ್ ಆಗ್ತಾ ಇರುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಈ ಕ್ವಶನ್ ಇಂಪಾರ್ಟೆಂಟ್ ಅಂತ. ಆವಾಗ ನೀವು ನೋಟ್ಸ್ ಮಾಡ್ಕೊಂಡ್ಮೇಲೆ ಎಂಡಿಂಗಲ್ಲಿ ನಿಮಗೆ ರಿವೈಸ್ 1 ಡೇ ಬಿಫೋರ್ ಇರುತ್ತೆ ನೋಡಿ, 1 ಡೇ 2 ಡೇಸ್. ಆವಾಗ ನಿಮಗೆ ಬೆಸ್ಟಾಗಿ ಎಲ್ಲನೂ ಓದೋಕ್ಕಾಗಲ್ಲ, ಬೆಸ್ಟ್ ಯೂಸ್ ಆಗೋದಂತ ಅಂದರೆ ನಿಮ್ಮ ನೋಟ್ಸು. ನಾನು ಕೂಡ ಅಷ್ಟೇ, ಜಸ್ಟ್ ನಾನು ಎಕ್ಸಾಮ್ ಹಿಂದಿನ ದಿನ ಲಿಸ್ಟ್ ಆಗಕ್ಕೆ ಹೋಗಿ ಉಳ್ಕೊಂಡಿದ್ದೆ ಅಲ್ವಾ, ಆವಾಗ ನಾನು ಕರೆಂಟ್ ಅಫೇರ್ಸ್ನ ಜಸ್ಟ್ ನನ್ನ ಬುಕ್ಕಲ್ಲಿ ಏನು ನೋಟ್ಸ್ ಮಾಡ್ಕೊಂಡಿದ್ದೆ ಅದನ್ನ ರಿವೈಸ್ ಮಾಡಿದ್ದೆ ಅಷ್ಟೇ. ನಾನು ನೋಟ್ಸ್ ಮಾಡ್ಕೊಂಡಿರೋದ್ರಲ್ಲಿ ಸುಮಾರು 8 to 10 ಕ್ವಶನ್ಸ್ ಬಂದಿತ್ತು. ಕರೆಂಟ್ ಅಫೇರ್ಸಿಂದ ಏನು ಕ್ವಶನ್ ಬಂದಿರೋದು ಅದನ್ನ ನೀವು ಫುಲ್ ಕವರ್ ಮಾಡಬೇಕು. ನಾನು ಲಾಸ್ಟಿಗೆ ನನ್ನ ನೋಟ್ಸ್ ಯಾವ ಥರ ಬಂದಿತ್ತು ಅಂತಲೂ ಹೇಳ್ತೀನಿ. ಈ ಥರ ಅಂಡರ್ಲೈನ್ ಮಾಡ್ಕೊಳ್ಳಿ. ಫಸ್ಟೇ ಅಂಡರ್ಲೈನ್ ಮಾಡ್ಕೊಂಡ್ರೆ ನಿಮಗೆ ಓದಬೇಕಾದ್ರೆ ಈಸಿ ಆಗುತ್ತೆ. ಇದು ನಂದು ಎಕ್ಸಾಮ್ ಓದಬೇಕಾದ್ರೇ ಮಾಡ್ಕೊಂಡಿರೋದು ಅಂಡರ್ಲೈನ್. ಈ ಥರ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಆ್ಯಂಡ್ ಇಷ್ಟು ಕರೆಂಟ್ ಅಫೇರ್ಸ್ದಾದರೆ ನೆಕ್ಸ್ಟ್ ಬ್ಯಾಂಕಿಂಗ್ ಅವೇರ್ನೆಸ್. ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಕರೆಂಟ್ ಅಫೇರ್ಸ್ ಓದಿದರೆ ಸಾಲ್ತಾ ಇಲ್ಲ, ಬ್ಯಾಂಕಿಂಗ್ ಅವೇರ್ನೆಸ್ ಕೂಡ ಕೇಳ್ತಾ ಇದ್ದಾರೆ. ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್ ಫುಲ್ ಡೆಪ್ತಾಗಿ ಕೇಳಿರಲಿಲ್ಲ ಈ ಸಲ. ಲಾಸ್ಟ್ RRBದಲ್ಲಿ ಸೇಮ್ ಬೇಸಿಕ್ನೇ ಕೇಳ್ತಾ ಇದ್ದಾರೆ. ಬಟ್ ಆ ಬೇಸಿಕ್ ನಮಗೆ ಗೊತ್ತಿಲ್ಲದೆ ಇರೋದನ್ನೇ ಕೇಳ್ತಾ ಇದ್ದಾರೆ. ಅದಕ್ಕೆ ನೀವು ಒಂದು ಬ್ಯಾಂಕಿಂಗ್ ಅಫೇರ್ಸ್ದು ಒಂದು ಫಾಲೋ ಮಾಡಲೇಬೇಕು. ಆ್ಯಂಡ್ ನಾನು ಸಜೆಸ್ಟ್ ಮಾಡೋದು ಅಂತ ಅಂದರೆ, ನಾನು ನೋಡಿದ್ದು ಬಂದಿದ್ದು ಕಪಿಲ್ ಕತ್ಪಲ್ ಸರ್ದು. ಲಾಸ್ಟ್ ಟೈಮ್ ಇಂಟರ್ವ್ಯೂಗೆ ನಾನು ಪ್ರಿಪೇರ್ ಆಗೋಕ್ಕೆ ಕಪಿಲ್ ಕತ್ಪಲ್ ಸರ್ ಅವ್ರದ್ದು ನನ್ನ ಹತ್ರ ಸಬ್ಸ್ಕ್ರಿಪ್ಷನ್ ಇತ್ತು, ಅನ್ಅಕಾಡೆಮಿದು ಸಬ್ಸ್ಕ್ರಿಪ್ಷನ್ ಇತ್ತು. ಸೊ ನಾನು ಅದನ್ನು ಫಾಲೋ ಮಾಡಿದ್ದೆ. ಆ್ಯಂಡ್ ಅದು ನನಗೆ ಇಂಟರ್ವ್ಯೂಗೆ ಯೂಸ್ ಆಗಿರಲಿಲ್ಲ. ಬಟ್ ನನಗೆ ಈ ಸಲ ಮೇನ್ಸಲ್ಲಿ ಸುಮಾರು ಬ್ಯಾಂಕಿಂಗ್ ಅವೇರ್ನೆಸ್ ಕ್ವಶನ್ಸ್ ಕಪಿಲ್ ಕತ್ಪಲ್ ಸರ್ PDF ಇಂದ ಬಂದಿತ್ತು. ಆ್ಯಂಡ್ ಇನ್ನೊಂದು ಸೋರ್ಸ್ ಅಂತ ಅಂದರೆ ಸ್ಟಡಿ IQದು ಗೌರವ್ ಗರ್ಗ್ ಸರ್ದು ನೋಟ್ಸ್ ಇದೆ. ಅದರಿಂದ ಆ ನೋಟ್ಸಿಂದ ಆ ಕ್ಲಾಸಸ್ನ ನಾನು ಇಂಟರ್ವ್ಯೂ ಟೈಮಲ್ಲಿ ನೋಡಿದ್ದೆ, ಅದು ಯೂಸ್ ಆಯಿತು ಅಷ್ಟೇ. ಇನ್ನು ಏನೇ ಅಂದರೂ ನೀವು ಏನೇ ಎಫರ್ಟ್ಸ್ ಹಾಕಿದ್ರು ನಿಮ್ಮದು ಓನ್ ಎಫರ್ಟ್ಸ್ ಇರಬೇಕು. ಕರೆಂಟ್ ಅಫೇರ್ಸ್ ಅಂತೂ ಯಾವ ವಿಡಿಯೋ ನೋಡಿದ್ರೂ ಹೆಲ್ಪ್ ಆಗೋಲ್ಲ. ಆ್ಯಂಡ್ ಯಾವ ಸರ್ ಎಷ್ಟೇ ಚೆನ್ನಾಗಿ ಮಾಡಿದರೂ ಅದೇ ಹೆಲ್ಪ್ ಆಗೋಲ್ಲ. ನೀವು ಎಷ್ಟು ಸಲ ರಿವೈಸ್ ಮಾಡ್ತೀರಾ ಅದೇ ನಿಮ್ಗೆ ಹೆಲ್ಪ್ ಆಗೋದು. ಇದರಲ್ಲಿ ಇನ್ನೇನು ಸ್ಟ್ರಾಟಜಿ ಅನ್ನೋದು ಏನೂ ಇಲ್ಲ, ರಿವಿಷನ್ ಈಸ್ ದ ಕೀ ಅಷ್ಟೇ. ಆ್ಯಂಡ್ ನಾನು ತೋರಿಸ್ತೀನಿ ನನ್ನ ನೋಟ್ಸ್ ಯಾವ ಥರ ಮಾಡಿದ್ದೆ ಅಂತ ನೋಡಿ. ನಾನು ಇದು ಎಕ್ಸಾಮ್ ಟೈಮಲ್ಲಿ ಮಾಡ್ಕೊಂಡಿರೋ ನೋಟ್ಸ್. ಇದು ಈ ಥರ ಸ್ಟೇಟ್ ಸ್ಕೀಮ್ಸ್ ಆ ಥರ ಎಲ್ಲ ಸಪ್ರೇಟಾಗಿ ನೀವು ಏನು ಓದಿರ್ತೀರ ಅದನ್ನು ನೀವು PDF ಅಲ್ಲಿ ಏನು ಓದಿರ್ತೀರ ಹಿಂಗೆ ನೋಡಿದ್ರೆ ಡಿಫ್ರೆಂಟ್ ಸ್ಟೇಟ್ಸ್ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಅಲ್ವಾ. ಸೊ ನೀವು ಈ ಥರ ಸ್ಟೇಟ್ ಸ್ಕೀಮ್ಸ್ ಬರ್ಕೊಂಡ್ರೆ ನೋಡಿ, ನಂದು ಛತ್ತೀಸ್ಗಢ MP ಎಲ್ಲ ಹಿಂಗೆ ಡೌಟ್ ಆಗ್ತಾ ಇರುತ್ತೆ. ಅದು ನೀವು ಬರ್ಕೊಂಡ್ರೆ ನಿಮಗೆ ಒಂದೇ ಸಲ ಇದು ಯಾವ ಸ್ಟೇಟ್ ಅಂತ ನಿಮಗೆ ಲಾಸ್ಟಲ್ಲಿ ನಿಮಗೆ ಕರೆಕ್ಟಾಗಿ ರಿವೈಸ್ ಆಗುತ್ತೆ. ಈ ಥರ ಮಾಡಿ ನೋಡಿ. ಇಲ್ಲಿ ಅಮೌಂಟ್ಸ್ ಬರ್ಕೊಂಡಿದ್ದೀನಿ. ಈ ಥರ ನಿಮಗೆ ಅರ್ಥ ಆದರೆ ಸಾಕು, ಅದು ಯಾರಿಗೆ ಅರ್ಥ ಆಗಬೇಕು ಅಂತ ಇಲ್ಲ. ADB 200 million ಕೊಟ್ಟಿದ್ದು ನಾಗ್ಪುರ್ಲೇನೆ ನೋಡಿ. ಇದು ಎಕ್ಸಾಮಿಗೆ ಬಂದಿತ್ತು ಕ್ವಶನ್ IFSC ನೋಡಿ. ಕ್ವಶನ್ ನೀವೇ ನೋಡಿ, ಕ್ವಶನ್ ಎಕ್ಸಾಮಿಗೆ ಬಂದಿತ್ತು. ವರ್ಲ್ಡ್ ಬ್ಯಾಂಕ್ HDFC ಕೇಳಿದ್ರು ಯಾವ ಪರ್ಪಸ್ಗೆ ಅಂತ, ಮೈಕ್ರೋ ಲೋನ್ಸ್. ಇದು ನಾನು ಓದಿದ್ದೆ. ಆ್ಯಂಡ್ ಜಸ್ಟ್ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನಾನು ರಿವಿಷನ್ ಮಾಡ್ಕೊಂಡು ಹೋದೆ. ಆ್ಯಂಡ್ ಇದು ಬಂದಿತ್ತು. ಇದೇ ಥರ ಸುಮಾರು ಕ್ವಶನ್ ನಾನು ಬರ್ಕೊಂಡಿರೋದ್ರಲ್ಲೇ ಬಂದಿತ್ತು ನೋಡಿ. ಈ ಥರ ಬರ್ಕೊಳ್ಳಿ. ಕಮಿಷನ್ಸ್ ಇಂಪಾರ್ಟೆಂಟ್. ಈ ಥರ ಕಮಿಷನ್ಸ್
ಇದು ಮೆಂಬರ್ಸ್ 16 ಅಂತ ಇದೆಯಲ್ಲ ಅದು ಮೆಂಬರ್ಸ್. ಇದು ಅವ್ರದ್ದು ಹೆಡ್, ಕಮಿಷನ್ ಹೆಡ್. ನೋಡಿ ಈ ತರ ಬರ್ಕೊಳ್ಳಿ. ಸೇಮ್ ನೋಡಿ ಇದು ಫೈನ್ಸ್ ಒಂದು ಕ್ವಶನ್ಸ್ ಕೇಳ್ತಾರೆ. ಅದು ಯಾವಾಗ ಕೇಳ್ತಾರೆ ಅನ್ನೋದು ಗೊತ್ತಾಗಲ್ಲ. ಜಾಸ್ತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫೈನ್ಸ್ ಹಾಕಿರೋದು ಕೇಳ್ತಾರೆ. ಅಂಡ್ IRDI ನೋಡಿ ಈ ತರ ಫೈನ್ಸ್ ಹಾಕಿರೋದು. ಇದು ಇಂಪಾರ್ಟೆಂಟ್ ಅಂತ ಹಾಕೊಂಡಿದೆ ಬಿಕಾಸ್ ವೀಸಾ ಮಾಸ್ಟರ್ ಕಾರ್ಡ್ ಇಂಟರ್ನ್ಯಾಷನಲ್ ಕಂಪನೀಸ್ ಅಲ್ವಾ, ಅದು ಕೇಳ್ತಾರೆ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಇದನ್ನ ಬರ್ಕೊಂಡಿದ್ದೆ. ನೋಡಿ ಈ ತರ ಸರ್ವೆಸ್ದು ಎಕ್ಸ್ಟ್ರಾ ಸರ್ವೆ ಮಾಡಿರ್ತಾರೆ, ಅದು ಸರ್ವೆ ರಿಪೋರ್ಟ್ಸ್. ನೋಡಿ ಇದು ಅಪಾಯಿಂಟ್ಮೆಂಟ್ಸ್, ಸೇಮ್ ಈ ಪೇಜ್ ಅಲ್ಲೂ ಅದೇ ಇದೆ. ನನಗೆ ಕನ್ಫ್ಯೂಷನ್ ಆಗಬಾರ್ದು ಅಪಾಯಿಂಟ್ಮೆಂಟ್ಸ್. ನಾನು ವಿಡಿಯೋಸ್ ನೋಡ್ತಾ ಇರ್ಲಿಲ್ಲ ಅಲ್ವಾ, ವಿಡಿಯೋಸ್ ನೋಡ್ತಾ ಇದ್ರೆ ಏನ್ ಯೂಸ್ ಅಂತ ಅಂದ್ರೆ ಅಪಾಯಿಂಟ್ಮೆಂಟ್ಸ್ ಅಂತ ತುಂಬಾ ಚೆನ್ನಾಗಿ ನೆನಪಿರುತ್ತೆ ನನಗೆ ಗೊತ್ತಿರಂಗೆ. ನೋಡಿ ಇದೆಲ್ಲ ಅಪಾಯಿಂಟ್ಮೆಂಟ್ಸ್. ನೋಡಿ ಈ ತರ ಡಿಫೆನ್ಸ್ ಒಂದ್ ಕಡೆ ಲಿಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಅದು ಡಿಫೆನ್ಸ್ ಅಲ್ಲಿ ಯೂಸ್ ಮಾಡಿರ್ತಾರಲ್ಲ ಶಿಪ್, ಅದೆಲ್ಲ ಕರೆಕ್ಟ್ ಆಗಿ ಬರ್ಕೊಳ್ಳಿ. INS ಶಿವಾಲಿಕ್ ಎಷ್ಟನೇದು ಎಡಿಷನ್, ಈ ತರ ಬರ್ಕೊಳ್ಳಿ. ನೋಡಿ ಈ ತರ. ನೋಡಿ ಈ ತರ. ನೋಡಿ ಇಲ್ಲಿ GI ಟ್ಯಾಗ್ ನಾನು ಬರ್ಕೊಂಡಿದೀನಿ ಎಷ್ಟು ಬಂದಿದೆ ಅಂತ. ಈ ತರ ಅದ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ನೋಟ್ ಮಾಡ್ಕೊಳ್ಳಿ. ಆ ತರ ಅಷ್ಟೇ. ಈ ತರ ನಿಮ್ದು ಇದ್ರ ವೈಸ್ ಮಾಡ್ಕೊಳ್ಳಿ. ಟಾಪಿಕ್ ವೈಸ್ ನೋಟ್ ಮಾಡ್ಕೊಳ್ಳಿ. ನೋಡಿ ನಾನು ಇಲ್ಲಿ ಲಾಸ್ಟ್ ಶೀಟ್ ಅಲ್ಲಿ ನನಗೆ ಅರ್ಥ ಆದ್ರೆ ಸಾಕು ಈ ತರ ಬರ್ಕೊಂಡಿದ್ದೆ. ಇದು ಮೆಂಬರ್ಸ್ಗಳು ಬರುತ್ತೆ ನೋಡಿ ಅದು. ಅಂಡ್ ಲಾಸ್ಟ್ ಇಯರ್ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿದು ಒಂದು ಕ್ವಶನ್ ಕೊಟ್ಟಿದ್ರು ನೋಡಿ, ಅದನ್ನ ನಾನು ಬರ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಬಟ್ ಅದನ್ನ ತುಂಬಾ ನೆನಪಲ್ಲಿತ್ತು ಕ್ವಶನ್ ಕೊಡ್ತಾರೆ ಅಂತ, ಅದ್ ಬರ್ಕೊಳಕ್ ಆಗಿರ್ಲಿಲ್ಲ. ಅದೊಂದು ಕ್ವಶನ್ ಬಂದಿತ್ತು. ಆ ತರ ಒಂದ್ ಕ್ವಶನ್ ಬರುತ್ತೆ. ನೋಡಿ ಇದೆಲ್ಲ ನಮ್ದು. ನೋಡಿ ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದೊಂದು ಕ್ವಶನ್ ಕೇಳಿದ್ರು ಮಾಕ್ ಟೆಸ್ಟ್ ಅಲ್ಲೆಲ್ಲ. ನಾನು ಅದಕ್ಕೆ ಇದನ್ನ ಬರ್ಕೊಂಡಿದ್ದೆ. ಅಂಡ್ ಈ ತರ ಅಷ್ಟೇ. ನಿಮಗೆ ಹೇಗ್ ಅನ್ಸುತ್ತೆ ಹಂಗೆ ನಿಮ್ ಓನ್ ಆಗಿ ಏನ್ ಅನ್ಸುತ್ತೆ ಆ ತರ ನೋಟ್ಸ್ ಮಾಡ್ಕೊಳ್ಳಿ. ಈ ತರ ಇಂಡೆಕ್ಸ್ ಗಳನ್ನ ಮಾಡ್ಕೊಳ್ಳಿ. ಸ್ಟೇಟ್ ವೈಸ್ ಇಂಡೆಕ್ಸ್ ಬಿಟ್ಟಿರ್ತಾರಲ್ಲ ಅದು. ಆ ತರ ನೋಡಿ ಈ ತರ. ಒಂದು ಭೀಮಾ ವಿಸ್ತಾರದ್ದು ಎಷ್ಟು ದೊಡ್ಡದು ಟಾಪಿಕ್ ಇತ್ತು, ಕೇಳ್ತಾ ಇದ್ರು ಒಂದೇ ಸಲ. ಇದರಿಂದ ನನಗೆ ಡಾಟಾ ಡಿರೈವ್ ಮಾಡ್ತಾರೆ ಅಂತ ಅನ್ಸಿತ್ತು. ಸೊ ನಾನು ಅದನ್ನ ಇದು 1500 rupees ಅಲ್ವಾ ಅದು ಪರ್ಚೇಸಿಂಗ್ ಪ್ರೈಸು, ಅದನ್ನ ಬರ್ಕೊಂಡು ಎಷ್ಟೆಷ್ಟು ಡಿವೈಡ್ ಆಗಿತ್ತಲ್ವಾ ಲೈಫ್, ಹೆಲ್ತ್, ಪರ್ಸನ್ಸ್, ಪ್ರಾಪರ್ಟಿ, ಈ ತರ ಬರ್ಕೊಂಡ್ರೆ ನಮ್ಗೆ ರಿವೈಸ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ನೆನಪಿರುತ್ತೆ. ಸೊ ನಾನು ಆತರ ಈ ತರ ಮಾಡ್ಕೊಂಡಿದ್ದೆ. ನೋಡಿ ಬೇಕಾದ್ರೆ ಈ ತರ ಇಂಪಾರ್ಟೆಂಟ್ ಎಲ್ಲ ಬರ್ಕೊಂಡಿದ್ದೆ. ಆ್ಯಂಡ್ ನೀವು ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದನ್ನ ಕವರ್ ಮಾಡಬೇಕು ಅಂತ ಕೇಳಿದ್ರೆ ಮೇನ್ RRB POಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಅವ್ರಿಗೆ ಏನೇ ರಿಲೀಸ್ ಮಾಡಿರಲಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿರಲಿ, ಅವ್ರು ಏನೋ ಒಂದು ಹೊಸ ಇನ್ನೋವೇಟಿವ್ ಟೆಕ್ನಾಲಜಿ ರಿಲೀಸ್ ಮಾಡಿದ್ರಿ, ಅದೆಲ್ಲ ಫುಲ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಏನು ನ್ಯೂಸ್ ಬಂದರೂ ಅದು ಫುಲ್ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ 6 ಇದ್ದಾವೆ ನೋಡಿ, ಅದ್ರದ್ದು ಫುಲ್ ಓದಿ. ಯಾವುದೇ ನ್ಯೂಸ್ ಬಂದರೂ ಬಿಡಂಗಿಲ್ಲ. ಬೇಕಾದರೆ ನೋಡಿ ಸೇಬಿದು ಕೊಟ್ಟಿದ್ರು, ಸೇಬಿದು ಮತ್ತು ನಬಾರ್ಡ್, ಇದು ಫುಲ್ ಇಂಪಾರ್ಟೆಂಟ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಬಾರ್ಡ್, ಫುಲ್ ಒಟ್ಟಿನಲ್ಲಿ ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾವುದಿದೆ ಅದನ್ನು ಒಂದು ಟಾಪಿಕ್ಕು ಬಿಡಂಗಿಲ್ಲ. ಅದು ಯಾವ ಟಾಪಿಕ್ ಬಂದರೂ ಫುಲ್ ಕಂಪಲ್ಸರಿ ಕೇಳೋದೆ ಜಾಸ್ತಿ. ಅದನ್ನು RRB POದಲ್ಲಿ ಕೇಳೋದೆ ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನ್ಯೂಸು. ಆ್ಯಂಡ್ ದೆನ್ ಸ್ಕೀಮ್ಸ್ ಅಂತ ಅಂದರೆ ಎಷ್ಟೊಂದು ಸ್ಕೀಮ್ಸ್ ಇದೆ, ಯಾವುದ್ಯಾವುದೋ ವರ್ಷದೆಲ್ಲ ಕೇಳಿದ್ದಾರೆ ಅಂತ ಅಂದ್ಕೊಂಡ್ರೆ ಇಲ್ಲ. ನಾನು ಅಬ್ಸರ್ವ್ ಮಾಡಿರೋಂಗೆ ನ್ಯೂಸಲ್ಲಿರುತ್ತೆ
ಅವ್ರು ಕೊಟ್ಟಿರೋ ಸ್ಕೀಮು ಈ ಸಲ ಯಾವ್ದು ಸ್ಕೀಮ್ದು ಕೊಟ್ಟಿದ್ರು ಅಂತ ಅಂದರೆ ಮಿಷನ್ ಕರ್ಮಯೋಗಿ ಬಗ್ಗೆ ಕೊಟ್ಟಿದ್ರು. ಅದ್ರ ಬಗ್ಗೆ ಒಂದು ನ್ಯೂಸ್ ಇತ್ತು, ಅದಕ್ಕೆ ಅದ್ರ ಬಗ್ಗೆ ಒಂದು ಕೊಟ್ಟಿದ್ರು. ಆ್ಯಂಡ್ ಇನ್ ಡೆಪ್ತಾಗಿ ಏನು ಓದ್ಕೊಬೇಡಿ. ಇವಾಗ ನೀವು ಓದಬೇಕಾದ್ರೆ ಉಡಾನ್ ಸ್ಕೀಮ್ ಅಂತ ಏನೋ ರಿಲೇಟೆಡ್ ನ್ಯೂಸ್ ಬರುತ್ತೆ. ಉಡಾನ್ ಸ್ಕೀಮ್ ಅಂತ ಅಂದರೆ ಏನು, ಅದು ರಿಲೇಟೆಡ್ ಟು ಏರ್ ಅಲ್ವಾ, ಅದನ್ನ ನೀವು ತಿಳ್ಕೊಳ್ಳಿ ಅಷ್ಟೇ. ಅದ್ರದ್ದು ಮೇನ್ ಬೇಸಿಕ್ ಥೀಮ್ ಗೊತ್ತಿದ್ರೆ ಸಾಕು. ಫುಲ್ ಇನ್ ಡೆಪ್ತಾಗಿ ಅವ್ರು ಏನು ಕೇಳಿರಲಿಲ್ಲ ಆ್ಯಂಡ್ ಇನ್ ಡೆಪ್ತಾಗಿ ಕೇಳಲ್ಲ, ಜಸ್ಟ್ ನಿಮಗೆ ಅದ್ರ ಬಗ್ಗೆ ಗೊತ್ತಿರಬೇಕು ಅಷ್ಟೇ. ಆ ಥರ ನೋಡ್ಕೊಳ್ಳಿ. ಇನ್ನು ಆರ್ಗನೈಸೇಷನ್ ನ್ಯೂಸ್ ಯಾವುದೇ ಬಂದರೂ ಬಿಡೋಂಗಿಲ್ಲ, ಅದೇ ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟೇ. ಆ್ಯಂಡ್ ನಮಗೆ ಮಾಕ್ ಟೆಸ್ಟಲ್ಲಿ ಕರೆಂಟ್ ಅಫೇರ್ಸ್ ಜಾಸ್ತಿ ಮಾರ್ಕ್ಸ್ ಬರ್ತಿದ್ರೆ ಇದೇ ನಮ್ಮದು ಫೈನಲ್ ಕರೆಂಟ್ ಅಫೇರ್ಸ್ ಮಾರ್ಕ್ಸ್. ನಂದು ಪ್ರಿಪ್ರೇಷನ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲೂ ನೆಗ್ಲೆಕ್ಟ್ ಮಾಡಿಬಿಡಿ. ಪ್ರಿಪ್ರೇಷನ್ ಮಾಡ್ತಾನೆ ಇರಿ ಎಕ್ಸಾಮ್ವರೆಗೂ. ಅಪ್ ಟು ಎಕ್ಸಾಮ್ವರೆಗೂ ಅಲ್ಲಿ ಯಾವ ಕ್ವಶನ್ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ರಿವಿಷನ್ ಮಾಡಿ ಅಷ್ಟೇ, ರಿವೈಸ್ ಮಾಡಿ, ಮಾಕ್ ಟೆಸ್ಟ್ ಕೊಡಿ. ಆ್ಯಂಡ್ ನಿಮಗೆ ಅಲ್ಲಿ ಮಾಕ್ ಟೆಸ್ಟಲ್ಲಿ ಬರಬೇಕಾದ್ರೆ ಟಿಕ್ ಮಾಡ್ಕೊಳ್ಳಿ, ಇದು ಯಾವ ಕ್ವಶನ್ ಪದೇ ಪದೇ ಕೇಳ್ತಾ ಇದ್ದಾರೆ, ಅದನ್ನು ಸ್ವಲ್ಪ ತಲೆಗೆ ಹಾಕ್ಕೊಂಡು ನೆಕ್ಸ್ಟ್ ಟೈಮ್ ಓದಬೇಕಾದ್ರೆ ಅದ್ರ ರಿಲೇಟೆಡ್ ಬಂದರೆ ಅಗೇನ್ ಅಂಡರ್ಲೈನ್ ಮಾಡ್ಕೊಂಡು ಓದಬೇಕಾದ್ರೆ ನೋಟ್ಸ್ ಮಾಡ್ಕೊಳ್ಳಿ ಇಷ್ಟೇ. ರಿವೈಸ್ ಮಾಡಬೇಕು. ಆ್ಯಂಡ್ ನಿಮಗೆ ರಿಲೇಟೆಡ್ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ಹೇಳ್ತೀನಿ. ಆ್ಯಂಡ್ ಎಷ್ಟು ಅವರ್ ಕೊಡ್ತಾಯಿದ್ರಿ ಅಂತ ಅಂದರೆ ವೀಕ್ಲಿಗೆ ನಿಮ್ಮದು ಟಾರ್ಗೆಟ್ ವೀಕಿಂದ ಮುಗಿದ್ರೆ ಅಷ್ಟೇ ಸಾಕು. ನೀವು ಎಷ್ಟಾದರೂ ಓದಿ, ಡೈಲಿ ಒನ್ ಅವರ್ ಕೊಟ್ಟರು ಸಫಿಷಿಯೆಂಟ್ ಆಗುತ್ತೆ. ಆ್ಯಂಡ್ 1 ಅವರ್ ವಿಡಿಯೋ ಕೊಡೋ ಬದಲು ಇಲ್ಲಿ ಅದೇ ಎಕ್ಸ್ಟ್ರಾ ಕೊಟ್ಟರೆ, ನಾನು 1-2 ಅವರ್ಸ್ ಕೊಡ್ತಾಯಿದ್ದೆ ಕರೆಂಟ್ ಅಫೇರ್ಸ್ಗೆ. ವಿಡಿಯೋ ನೋಡ್ತಾ ಇರಲಿಲ್ಲ, ಬರೀ PDF-ನೇ 2 ಅವರ್ಸ್ ಆದರೂ ಓದ್ತಾಯಿದ್ದೆ ಮಿನಿಮಮ್ಮು. ಆ್ಯಂಡ್ ಎಕ್ಸಾಮ್ ಹತ್ರ ಇದು ನನಗೆ ಜಸ್ಟ್ ಸ್ಟಾರ್ಟಿಂಗ್ ನಾನು ಓದಬೇಕಾದ್ರೆ. ಆ್ಯಂಡ್ ಎಕ್ಸಾಮ್ ಹತ್ರ ಬಂದಾಗ ಅಷ್ಟೊತ್ತಿಗೆಲ್ಲ ಓದಿ ಮುಗಿಸ್ಕೊಂಡಿದ್ರೆ ನಂಗೆ ಜಸ್ಟ್ ರಿವೈಸ್ ಮಾಡೋಕ್ಕೆ ಟೈಮ್ ಆಗ್ತಿತ್ತು ಅಷ್ಟೇ. ನಂಗೆ ಇನ್ನು ಸಬ್ಜೆಕ್ಟ್ಸ್ಗೂ ಟೈಮ್ ಕೊಡಬೇಕಾಗಿರೋದ್ರಿಂದ ನಾನು ಮ್ಯಾಕ್ಸಿಮಮ್ 2 ಅವರ್ 3 ಅವರ್ ಅಂದರೆ ಜಾಸ್ತಿ ರಿವೈಸ್ ಆಗಿಲ್ಲ ಅಂತ ಅಂದರೆ ರಿವೈಸ್ ಮಾಡಿದ್ದೀನಿ. ಅಷ್ಟು ಬಿಟ್ಟರೆ ಫುಲ್ ಜಾಸ್ತಿ ಇದಕ್ಕೆ ಟೈಮ್ ಕೊಡಬೇಕಂತ ಏನು ಕೊಟ್ಟಿಲ್ಲ. ಇಲ್ಲ, ಈಕ್ವಲಾಗಿ ಸಬ್ಜೆಕ್ಟ್ಸ್ನ ಟ್ರೀಟ್ ಮಾಡಬೇಕಂತ ಅಂದ್ಬಿಟ್ಟು ನಾನು ಅಷ್ಟೇ ಟೈಮ್ ಕೊಟ್ಟಿದ್ದು. ಆ್ಯಂಡ್ ಓದಬೇಕಾದ್ರೆ ನೀವು ಎಫೆಕ್ಟಿವ್ ಆಗಿ ಓದಿ ಅಷ್ಟೇ. ಕರೆಕ್ಟಾಗಿ ಕನ್ಫ್ಯೂಸ್ ಆಗ್ತಾ ಇರುತ್ತೆ ನಿಮಗೆ ಯಾವುದೋ ಒಂದು ಡೇಟಾ, ಇವ್ರದ್ದು ಇಷ್ಟು ಅಮೌಂಟ್ ಇದ್ದ ಅಂತ ಆವಾಗಲೇ ತೆಗೆದು ನೋಡಿ ನೀವು, ಆವಾಗಲೇ ಕ್ಲಾರಿಫೈ ಮಾಡಿಕೊಂಡ್ರೆ ನಿಮಗೆ ಏನು ಕನ್ಫ್ಯೂಷನ್ ಉಳ್ಕೊಳ್ಳಲ್ಲ. ಆ್ಯಂಡ್ ನಾನು ಕರೆಂಟ್ ಅಫೇರ್ಸ್ ಓದ್ತಾ ಇದ್ದೀನಿ, ನನಗೆ ನೆನಪಿರಲ್ಲ ಅಂತ ಅಂದರೆ ಅದು ಎಲ್ಲರ ಜೊತೆನೂ ಆಗ್ತಾ ಇರುತ್ತೆ. ಅದು ನನ್ನ ಜೊತೆನೂ ಆಗಿತ್ತು. ಆ್ಯಂಡ್ ಅದನ್ನ ನೀವು ಬರೀ ಜಸ್ಟ್ ರಿವೈಸ್ ಮಾಡಬೇಕು, ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು, ಮಾಕ್ ಟೆಸ್ಟ್ ಕೊಡಬೇಕು ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ನಿಮಗೆ ಇನ್ನೂ ಏನಾದರೂ ಕರೆಂಟ್ ಅಫೇರ್ಸ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನು ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿ ವಿಡಿಯೋಸ್ ಮಾಡ್ತೀನಿ, ನೋಡಿ. ಆಮೇಲೆ ಇಂಪಾರ್ಟೆಂಟ್ ಡೇಟ್ಸ್ ಅದೆಲ್ಲ ಬಂದರೆ ನಿಮ್ಮ ಕರೆಂಟ್ ಅಫೇರ್ಸ್ ಓದ್ತಾ ಡೇಟ್ ಕೊಟ್ಟಿರ್ತಾರೆ ನೋಡಿ. ಇವಾಗ June 5 ಎನ್ವೈರನ್ಮೆಂಟಲ್ ಡೇ ಅಲ್ವಾ. ಕರೆಂಟ್ ಅಫೇರ್ಸ್ ಬರೋ ಡೇಟ್ಸ್ನ ಬಿಡಬೇಡಿ, ಸಪ್ರೇಟಾಗಿ ಬರೋ ಡೇಟ್ಸ್ಗೂ ಕರೆಂಟ್ ಅಫೇರ್ಸ್ ಮಧ್ಯದಲ್ಲಿ ಡೇಟ್ಸ್ ಬರ್ತಾವಲ್ಲ ಅದೆಲ್ಲ ಇಂಪಾರ್ಟೆಂಟ್ ಇರುತ್ತೆ, ಅದೆಲ್ಲ ಕೊಡ್ತಾರೆ. ಆ್ಯಂಡ್ ಈ ವರ್ಷ ಕೊಟ್ಟಿಲ್ಲ ಅಂದರೂ ನೆಕ್ಸ್ಟ್ ಇಯರ್ ಕೊಡ್ತಾರೆ. ಈ ವರ್ಷನ ಕೊಟ್ಟಿದ್ರು ನೋಡಿ, May 20 ಬಿ ಡೇ, ಹಂಗೆ ಒನ್ ಡೇಟ್ ಇಂಪಾರ್ಟೆಂಟ್ ಇರುತ್ತೆ. ಡೇಟ್ಸ್ ನನಗೆ ರಿವೈಸ್ ಆಗ್ತಾಯಿಲ್ಲ ಅಂತ ಅಂದರೆ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ ಒನ್ ಟೈಮ್ ಆಗಿಲ್ಲ ಅಂದರೂ ಸುಮ್ಮನೆನಾದರೂ ಓದಿ, ಅದು ನಿಮಗೆ ಒಂದಲ್ಲ ಒಂದು ಸಲ ನೆನಪಾಗುತ್ತೆ. ಬಿಕಾಸ್ ಒಂದೊಂದು ಯಾವುದ್ಯಾವುದೋ ಮಂತ್ ಕೊಟ್ಟಿರ್ತಾರೆ. ಇವಾಗ ಮೇ ಕೊಟ್ಟಿದ್ರು ಅಲ್ವಾ, ಜೂನ್, ಜುಲೈ, ಆಗಸ್ಟ್ ಅಂತ ಕೊಟ್ಟಿರ್ತಾರೆ. ನಿಮ್ಗೆ ಅಟ್ಲೀಸ್ಟ್ ಮೇ ಅಂತ ನೆನಪಾಗುತ್ತೆ, ನಾನು ಈ PDF-ಅಲ್ಲಿ ಓದಿದ್ದೆ ಅನ್ನೋದು ನೆನಪಾಗುತ್ತೆ. ಈ ಥರ ಯಾವ ಟಾಪಿಕ್ಸ್ನೂ ಬಿಡಬೇಡಿ, ಎಲ್ಲನೂ ಓದಿ. ಆ್ಯಂಡ್ ಅಪ್ ಟು ಪ್ರಿಲಿಮ್ಸ್ವರೆಗೂ ಇವಾಗ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ತುಂಬ ಚೆನ್ನಾಗಿ ಓದಬೇಕು. RRB PO ಈ ಸಲ ಕೇಳಿದ್ದೆ ಹಂಗೆ, ಪ್ರಿಲಿಮ್ಸ್ವರೆಗೂ ಎಷ್ಟು ಕರೆಂಟ್ ಅಫೇರ್ಸ್ ಇತ್ತೋ ಅಷ್ಟೇ. ಆ್ಯಂಡ್ ಆಫ್ಟರ್ ಪ್ರಿಲಿಮ್ಸ್ ಓದಬಾರ್ದಾ ಅಂತ ಕೇಳಿದ್ರೆ ಇಲ್ಲ, ಓದಬೇಕು. ಅವ್ರ ಕ್ವಶನ್ಸ್ ತೆಗೆಯೋದು ಅವ್ರಿಗೆ ಗೊತ್ತಿರುತ್ತೆ, ಓದಬೇಕು. ಸ್ವಲ್ಪ ಬಿಫೋರ್ ಪ್ರಿಲಿಮ್ಸ್ ಜಾಸ್ತಿ ಓದಿ RRB POಗೆ ಅಷ್ಟೇ. ಇನ್ನು ಬೇರೆ ಎಕ್ಸಾಮ್ಸಿಗೆ ಲೇಟೆಸ್ಟೇ ಕೇಳ್ತಾರೆ, ಬಟ್ RRB POಗೆ ಮಾತ್ರ ಸ್ವಲ್ಪ ಇಂಪಾರ್ಟೆಂಟ್ ನ್ಯೂಸ್ ಪ್ರೀವಿಯಸ್ 1 ಇಯರ್ದು ಕೇಳ್ತಾರೆ. ಸೊ ನೀವು ಏಪ್ರಿಲಿಂದ ಓದಿ, ಏಪ್ರಿಲ್ ಟು ಆಗಸ್ಟ್ ಅಪ್ ಟು ಎಕ್ಸಾಮ್ವರೆಗೂ ಓದಿ
ಆ್ಯಂಡ್ ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪ ಆದರೂ ಹೆಲ್ಪ್ ಆಗಿದ್ದರೆ ಆ್ಯಂಡ್ ನಿಮ್ಗೇನಾದರೂ ಪಾಸಿಟಿವಾಗಿ ಅನಿಸಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಹೇಳಿ, ನಾನು ಕ್ಲಾರಿಫೈ ಮಾಡ್ತೀನಿ. ಆ್ಯಂಡ್ ನಾನು ಇದೇ ಥರ ಓದಿದ್ದು ಜಸ್ಟ್ PDF ಆ್ಯಂಡ್ ರಿವಿಷನ್ ಅಷ್ಟೇ, ಆ್ಯಂಡ್ ಮಾಕ್ ಟೆಸ್ಟ್. ವಿಡಿಯೋ ಬೇಸ್ಡ್ ನಾನು ಜಾಸ್ತಿ ಯಾವುದೂ ನೋಡಿಲ್ಲ. ಅದೇ ಮಂತ್ಲಿ ರ್ಯಾಂಡಮ್ಮಾಗಿ ಯಾವ ಚಾನಲ್ ಆದರೂ ಆಗುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ರ್ಯಾಂಡಮಾಗಿ ನೋಡಿದ್ದೆ ಅಷ್ಟೇ. ಮಂತ್ಲಿ ಮಾಡ್ತಾರೆ ಅಲ್ಲ, ಮಂತ್ಲಿ ಕರೆಂಟ್ ಅಫೇರ್ಸ್ ಅಂತ ಕೊಡಿ, ಅಫೇರ್ಸ್ ಅವ್ರದ್ದು ಚೆನ್ನಾಗಿರುತ್ತೆ. ವೀಕ್ಲಿ ಆಗಲಿ ಮಂತ್ಲಿ ಆಗಲಿ ಅದನ್ನು ಫಾಲೋ ಮಾಡಿ. ಆ್ಯಂಡ್ ಅಫೇರ್ಸ್ ಕ್ಲೌಡ್ ಸ್ಮಾರ್ಟ್ ಕಿಡದಲ್ಲಿ ಯಾವುದು ಫಾಲೋ ಮಾಡೋದು ಬೆಸ್ಟ್ ಅನಿಸಿದ್ರೆ, ಅಫೇರ್ಸ್ ಕ್ಲೌಡ್ ವೀಕ್ಲಿ ಓದೋದಾದರೆ ನೀವು ಅದನ್ನು ಫಾಲೋ ಮಾಡಿ. ಆ್ಯಂಡ್ ಸ್ಮಾರ್ಟ್ ಕಿಡ ವೀಕ್ಲಿ ಓದೋದಾದರೆ ಇದಾದರೂ ಫಾಲೋ ಮಾಡಿ. ಎರಡೂ ಸೋರ್ಸ್ ತುಂಬ ಚೆನ್ನಾಗಿದೆ. ಬಟ್ ಒಂದೇ ಸೋರ್ಸ್ PDF, ಒಂದೇ ಸೋರ್ಸ್ PDFನ ಫಾಲೋ ಮಾಡಿ. ಅದನ್ನೇ ಮಲ್ಟಿಪಲ್ ರಿವಿಷನ್ ಮಾಡಿ. ನಾನು ಅದು ಓದ್ತೀನಿ ಇದು ಓದ್ತೀನಿ ಅಂತ ಅಂದರೆ ಅದು ನಿಮಗೆ ರೀಟೈನ್ ಆಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ನಿಮಗೆ ಬೇಕಾಗಿರೋದನ್ನ ಚೂಸ್ ಮಾಡಿ, ಇನ್ನು ಒಂದು ಬಿಡಿ. ಮಾಕ್ ಡ್ರಿಲ್ ಇಲ್ಲಾಂದರೆ ಅಫೇರ್ಸ್ ಕ್ಲೌಡ್ PDF ಓದಿದರೆ ಮಾಕ್ ಇನ್ನೂ ಒಂದು ಕಂಪನಿಯದು ಕೊಡಿ, ಹಾಗೆ ಮಾಡಿ. ಅಫೇರ್ಸ್ ಕ್ಲೌಡು ಸ್ಮಾರ್ಟ್ ಕಿಡ ಎರಡೂ ತುಂಬ ಚೆನ್ನಾಗಿದೆ. ವೀಕ್ಲಿನೇ ನಾನು ರೆಕಮೆಂಡ್ ಮಾಡ್ತೀನಿ. ಡೈಲಿ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಡೈಲಿ ಎಲ್ಲ ಆಗಲ್ಲ ಅನ್ನೋರಿಗೆ ವೀಕ್ಲಿ ಮಾಡಿ ಕರೆಕ್ಟ್ ರಿವಿಷನ್ ಮಾಡಿದ್ರೆ ಅದೇ ಸಫಿಷಿಯೆಂಟ್. ಆ್ಯಂಡ್ ನಾನು ಇದನ್ನು ಬಿಟ್ಟು ಇನ್ನೇನಾದ್ರು ಮಾಡಿದರೆ ನೀವು ಕರೆಂಟ್ ಅಫೇರ್ಸ್ಗೆ ಅಂತ ಅಂದರೆ, ಇಲ್ಲ ನಾನು ಏನೂ ಮಾಡಿರಲಿಲ್ಲ, ರಿವಿಷನ್ ಮಾಡಿದ್ದೆ, ಮಾಕ್ ಟೆಸ್ಟ್ ಕೊಟ್ಟಿದ್ದೆ ಆ್ಯಂಡ್ ಇಷ್ಟೇ. ಆ್ಯಂಡ್ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕ್ಲಾರಿಫೈ ಮಾಡ್ತೀನಿ. ಆ್ಯಂಡ್ ಸುಮಾರು ಜನ ನಾನು ಹೇಳಿದೆ ಸರ್ಟಿಫಿಕೇಟ್ ನೀವು ಕರೆಕ್ಟಾಗಿ ನಿಮ್ಮದು ಯಾವ ಲಿಸ್ಟಲ್ಲಿ ಬರುತ್ತೆ, ಸೆಂಟ್ರಲ್ ಲಿಸ್ಟಲ್ಲಿ ಯಾವ ಕೆಟಗರಿಗೆ ಸೇರುತ್ತೆ ನೋಡ್ಕೊಳ್ಳಿ ಅಂತ ಹೇಳಿದೆ. ಆ್ಯಂಡ್ ನೀವು ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ ಅದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತೀನಿ, ನೋಡಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಾನು ಟೆಲಿಗ್ರಾಮ್ ಕೂಡ ಲಿಂಕ್ ನಾನು ಪಿನ್ ಮಾಡಿರ್ತೀನಿ. ನಿಮಗೆ ಬೇಕು ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಬಂದು ನನಗೆ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು. ಆ್ಯಂಡ್ ತುಂಬ ಪಾಸಿಟಿವ್ ಕಮೆಂಟ್ಸ್ ಕೊಟ್ಟಿದ್ದೀರಾ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ನೆಕ್ಸ್ಟ್ ಫರ್ದರ್ ಸಬ್ಜೆಕ್ಟ್ ವಿಡಿಯೋಸ್ ಕೂಡ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.